ಕನ್ನಡ ಸಾಹಿತ್ಯ ಪರಿಷತ್ ಅವರು ಒಟ್ಟೊಂದು 16 ರೀತಿ ಅರ್ಥ ಕೊಟ್ಟಿದ್ದಾರೆ ಆರ್ಯ ಶಬ್ದಕ್ಕೆ. ಸಾಹಿತ್ಯ ಪರಿಷತ್ ಕನ್ನಡ ಸಾಹಿತ್ಯ ನಿಘಂಟು ನಿಘಂಟು. ಕನ್ನಡ ನಿಘಂಟಿನಲ್ಲಿ ಇಷ್ಟೆಲ್ಲ ಶಬ್ದ ಇದೆ ಗೊತ್ತಾ? ಬೀಜ ತೆಗ್ಸಿದ ಮೇಲೆ ಆರ್ಯ ಅಂತಾರೆ, ಆರ್ಯ ಮಾಡೋದಂತಾರೆ. ಆಮೇಲೆ ಕೋಣಗಳ ಗದ್ದೆ ಬರ್ತಾರೆ, ಹೌದು, ಬೀಜ ಹೊಡಿತಾರೆ, ಆರ್ಯ ಮಾಡೋದಂತಾರೆ. ಹಾಗೆ ಸುಮಾರಿದೆ ಕನ್ನಡದಲ್ಲಿ. ಒಟ್ಟು 180 ಅರ್ಥ ಇದೆ ಕನ್ನಡದಲ್ಲಿ ಅಂತ. 180 ಇದ್ರಲ್ಲಿ 16 ಕೊಟ್ಟಿದ್ದಾರೆ. ಕನ್ನಡ ಭಾಷೆ ಒಂದರಲ್ಲಿ 180 ಅರ್ಥ ಇದೆ. ನಾಮಪದದ ರೀತಿ ತಗೊಂಡು ಸಾಧು ಅಥವಾ ಸಜ್ಜನ ಅಂತ ಹೇಳಿದ್ದಾರೆ. ಎರಡನೇ ಅರ್ಥ ಪೂಜ್ಯ ಅಥವಾ ಗೌರವಾರ್ಹ. ಮೂರನೇದು ಉತ್ತಮ ಕುಲದಲ್ಲಿ ಹುಟ್ಟಿದವನು. ನಾಲ್ಕನೇದಾಗಿ ಬ್ರಾಹ್ಮಣ, ಕ್ಷತ್ರಿಯ ಅಥವಾ ವೈಶ್ಯರಲ್ಲಿ ಒಂದು ಪಂಗಡಕ್ಕೆ ಸೇರಿದವನು ಅಂತ ಇವ್ರು ಕೊಡ್ತಿರೋದು. ಇದು ನಮಗೆ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಆಮೇಲೆ 5ನೇದು ವೈಶ್ಯ ಕುಲದವನು, ಆರ್ಯ ಅಂತ ತಗೊಂಡು. ಆಮೇಲೆ ತಪಸ್ವಿ ಅಂತ ಹೇಳ್ತಾರೆ ಅಥವಾ ಋಷಿಗೆ ಆರ್ಯ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಬಳಸ್ತಾರಲ್ವಾ? ನಮ್ಮಲ್ಲಿ ಆರ್ಯ ವೈಶ್ಯ ಅಂತ ಬಳಸ್ತಾರೆ. ಆಮೇಲೆ 7ನೇದು ಆಚಾರ್ಯ ಅಥವಾ ಗುರುಗಳಿಗೆ ಆರ್ಯ ಅಂತ ನಾವು ಸಂಬೋಧಿಸ್ತೀವಿ. ಇಲ್ಲೆಲ್ಲ ಏನ್ ಮಾಡಿದ್ದಾರೆ, ಮೂಲ ಶಬ್ದದ ಉದ್ದೇಶವನ್ನ ಮರೆತು ಬಿಟ್ಟು ಬೇರೆ ಒಂದು ವ್ಯಕ್ತಿಗೆ ಸಂಬೋಧನಾ ಶಬ್ದಗಳಾಗಿ ನಾಮಪದವಾಗಿ ಬಳಕೆ ಬಂದ ಅದನ್ನ ತಗೊಂಡು ಹೇಳ್ತಾರೆ. ಮೂಲ ಉದ್ದೇಶ ಬಳಸಲಿಲ್ಲ. ಆ ಮೂಲ ಉದ್ದೇಶ ಮಾತ್ರ ಸತ್ಯ. ಈಗ ಅರ್ಥ ಗೊತ್ತಾನೆ, ಹೌದನ್ಸುತ್ತೆ, ಹೊತ್ತಾನೆ. ಅಕಸ್ಮಾತ್ ಅದು ಆ ಎಣ್ಣೆ ಬತ್ತಿ ಸೇರಿಸುವಂತ ಬತ್ತಿ ದೀಪ ಹಚ್ಚುವ ವ್ಯಕ್ತಿ ಅಂತ ಆರೋಪಿಸಿದ್ರೆ ಅವನು ಆರ್ಯ ಅಂತ ತಗೊಳ್ಬಹುದು. ಆದ್ರೆ ಆ ಜ್ಞಾನ ವ್ಯಕ್ತಿ ಅಲ್ಲ, ಅಲ್ಲಿ ಆ ಜ್ಞಾನವೇ ಮುಖ್ಯ. ಗೊತ್ತಾಯ್ತಲ್ಲ? ಆ ಅರ್ಥ ಹೇಳೋದು ಬಿಟ್ಟು ಬೇರೆ ಎಲ್ಲ ಅರ್ಥ ಹೇಳ್ಕೊಡೋದು. ನಿಜವಾದ ಮೂಲ ಅರ್ಥ ಆರ್ಯ ಶಬ್ದದ್ದೇ. ಸೂರ್ಯನಿಗೂ ಭಾಷೆ ಶಬ್ದದಲ್ಲಿ ಹೇಳುದೇ ಅದೇ ಅರ್ಥವನ್ನು. ಸೂರ್ಯನಿಗೂ ಆರ್ಯ ಅಂತ ಸಂಬೋಧಿಸ್ತಾರೆ ಅಂತ ಹೇಳಿದ್ದಾರೆ. ಅಥವಾ ವಯಸ್ಸಾದವರು, ಹಿರಿಯರು, ಅವರಿಗೆ ಆರ್ಯರು ಅಂತಾರೆ. ಗೆಳೆಯ ಹೇಳಿದ್ನಲ್ಲ 180 ಶಬ್ದ ಇದೆ, 180 ಕನ್ನಡದ ಅರ್ಥ ಶಬ್ದಗಳಿವೆ. ಒಂದೆರಡಲ್ಲ, ಒಂದು ಕೈಪಿಡಿ ಸಿಕ್ಕಿತ್ತು, ಕೈ ಬರದೊಂದು ಡಿಕ್ಷನರಿ ಕನ್ನಡ ಶಬ್ದ, ಅದರಲ್ಲಿ 180 ಶಬ್ದಗಳು. ಅವರು ಆದಿಂದ ಆರಂಭಿಸಿ ಚಾದರ ಬರೆದ್ರು, ಮತ್ತವರಿಗೆ ಒಟ್ಟು ಕೈ ಬರೆದು ಇಷ್ಟ ಆಗಿತ್ತು. 181 ಶಬ್ದಕ್ಕೆ ಮುಂದೆ ಸ್ವಾಮೀಜಿ ಬರ್ತಾ ಸಾಹಿತ್ಯದಲ್ಲಿ ಈ ಶಬ್ದ ಬಿಟ್ಟೋಯ್ತು. ಸತ್ಪುರುಷರು ಅಂತ ಉಪಯೋಗಿಸ ಶುರು ಮಾಡಿದ್ರೆ ಇದು ಹೊರಟಾಯ್ತು. ಈ ಶಬ್ದಕ್ಕೆ ಬಳಕೆ ಬರ್ಲಿಲ್ಲ. ಇಲ್ಲಿ ಜನಾಂಗ ರೀತಿ ತಗೊಂಡು ನಂತರ ಬ್ರಿಟಿಷರು ಬಂದವರು ಏನ್ ಮಾಡಿದ್ರು, ಅದನ್ನ ನಮ್ಮನ್ನು ಹೊಡಿಯಕ್ ಬೇಕಾಗಿ ದ್ರಾವಿಡರು ಅಂತ 2 ಭಾಗ ಮಾಡಿ ಶುರು ಮಾಡ್ಕೊಂಡು ಬ್ರಿಟಿಷರು ಬಂದ ಇದನ್ನೇ ಹೇಳ್ಕೊಂಡು ಬಂದ್ರು. ಬ್ರಿಟಿಷರು ಹೇಳಿದ್ದೆಲ್ಲ ಅವ್ರು ಹೇಳದ್ದೆಲ್ಲ ತಿಂತಿದ್ದಾರೆ ಅಂತ ದರಿದ್ರಗಳು. ಅದರ ಪರಿಣಾಮನೇ ಈ ತಮಿಳುನಾಡಲ್ಲಿ ಪರಿಣಾಮ. ಈ ಆರ್ಯ ಅನ್ನೋದು ಜೈನರಲ್ಲೂ ಜಾಸ್ತಿ ಬಳಕೆ ಇದೆ. ಜೈನರು ಶಬ್ದ ಅಂತ ಹೇಳಿದ್ರು. ಜೈನರಲ್ಲ, ಆದಿದ್ದೇನ್ ಗೊತ್ತಾ, ಒಂದು ಕಾಲದಲ್ಲಿ ಪಾಲಿ ಭಾಷೆ ಬಹಳ ಪ್ರಸಿದ್ಧವಾಗಿತ್ತು. ಸಾಹಿತ್ಯಗಳಿಗೆಲ್ಲ ಪಾಲಿಯಲ್ಲಿ ತುಂಬಾ ಸಾಹಿತ್ಯಗಳಿತ್ತು. ಈಗಲೂ ಇದೆ ಸಾಹಿತ್ಯಗಳು, ಆದ್ರೆ ಕಡಿಮೆ, ಲಭ್ಯ ಗ್ರಂಥಗಳು ಕಡಿಮೆ. ಹಿಂದೆ ತುಂಬಾ ಇತ್ತು. ಗೊತ್ತಾಯ್ತಲ್ಲ? ಅಲ್ಲಿ ಆರ್ಯ ಶಬ್ದ ಬಳಸ್ತಾ ಇದ್ವಿ. ಜೈನರ ಗ್ರಂಥಗಳು ಎಲ್ಲ ಪಾಲಿ ಭಾಷೆಯಲ್ಲಿ ಹೆಚ್ಚಾಗಿ. ಅದು ಕನ್ನಡಕ್ಕೆ ತೀರಾ ಸಮೀಪವಾದ ಒಂದು ಭಾಷೆ, ಪಾಲಿ ಭಾಷೆ. ಗೊತ್ತಾಯ್ತಲ್ಲ? ಹಾಗಾಗಿ ಜೈನರ ಸಾಹಿತ್ಯದಲ್ಲಿ ನಿಮಗೆ ಹೆಚ್ಚು ಕಾಣುತ್ತೆ ಆರ್ಯ ಶಬ್ದ ಬಳಕೆ. ಆರ್ಯಕ್ಕೆ ಅಂತ ಹೇಳಿದ್ರೆ ಜೈನ ಸನ್ಯಾಸಿನಿ ಅಂತ ಹೇಳಿ ಅದೇ ಹೇಳಿದ್ಮೇಲೆ